ಹಾಯ್ ಎಲ್ಲರಿಗೂ, ನಾನಿವತ್ತು ಒಂದು ಪರ್ಫ್ಯೂಮ್ನ ರಿವ್ಯೂ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಈ ಪರ್ಫ್ಯೂಮ್ನ ನನಗೆ ಗಿಫ್ಟಾಗಿ ಬಂದಿದ್ದು. ನನ್ನ ತಮ್ಮ ನಿನ್ನೆ ರಾಖಿ ಕಟ್ಟೋಕ್ಕಾಗಿರಲಿಲ್ಲ, ಅವ್ನು ಸಿಕ್ಕಿರಲಿಲ್ಲ. ಸೊ ನಿನ್ನೆ ನಾನು ರಾಖಿ ಕಟ್ಟಿದ್ದಕ್ಕೆ ನನ್ನ ತಮ್ಮ ನನಗೆ ಒಂದು ಪರ್ಫ್ಯೂಮ್ಗಳನ್ನು ಗಿಫ್ಟಾಗಿ ಕೊಟ್ಟ. ಸೊ ಅದು ಗಿಫ್ಟು ಹ್ಯಾಂಪರೇ ಪರ್ಫ್ಯೂಮು. ಆ ಗಿಫ್ಟು ಹ್ಯಾಂಪರ್ದು ಪರ್ಫ್ಯೂಮ್ನ ನಿಮಗೆ ರಿವ್ಯೂ ಮಾಡೋಣ ಅಂತಂದು ಹೇಳಿ ನಾನು ಇವತ್ತು ನೋಡ್ತಾ ಇದ್ದೆ. ನೋಡೋಣ, ಕನ್ನಡದಲ್ಲಿ ಅದನ್ನು ಯಾರೂ ರಿವ್ಯೂ ಮಾಡಿರಲಿಲ್ಲ. ಸೊ ರಿವ್ಯೂ ಮಾಡೋಣ ಅಂತಂದು ಹೇಳಿ. ಆ ಬ್ರ್ಯಾಂಡ್ ಯಾವುದಪ್ಪ ಅಂತಂದರೆ ಬೆಲ್ಲಾ ವಿಟಾ ಅಂತ. ಸೊ ಇದು ಒಂಥರ ಲಕ್ಸುರಿ ಪರ್ಫ್ಯೂಮ್ಸ್ ಅಂತಲೇ ಹೇಳ್ಬೋದು. ಇದರಲ್ಲಿ 4 ಪರ್ಫ್ಯೂಮ್ ಬಂದಿರುತ್ತೆ. ಸೊ ಇದು ಈ ಥರ ಗಿಫ್ಟ್ ಹ್ಯಾಂಪರಲ್ಲಿರುತ್ತೆ ನೋಡಿ, ಈ ಥರ ಇರುತ್ತೆ. ಯಾರಿಗಾದ್ರೂ ಗಿಫ್ಟ್ ಕೊಡಬೇಕಾದ್ರೆ ಸಖತ್ತಾಗಿರೋ ಒಂದು ಗಿಫ್ಟ್ ಅಂತಲೇ ಹೇಳ್ಬೋದು. ಇದರಲ್ಲಿ ನೋಡಿ, ಇಲ್ಲಿ ಲಕ್ಸುರಿ ಗಿಫ್ಟ್ ಫಾರ್ ಹರ್ ಅಂತ ಇದೆ. ಇದು ಹುಡುಗಿರಿಗೆ, ನಿಮ್ಮ ಗರ್ಲ್ ಫ್ರೆಂಡ್, ನಿಮ್ಮ ತಂಗಿ, ಅಕ್ಕ, ಅಮ್ಮ, ಯಾರು ಬೇಕಾದ್ರೂ ಆಗಿರ್ಬೋದು, ಯಾರಿಗಾದ್ರೂ ಆರಾಮಾಗಿ ಗಿಫ್ಟ್ ಕೊಡ್ಬೋದು. ಇದನ್ನು ಬಜೆಟ್ ಫ್ರೆಂಡ್ಲಿ ಅಂತ ಕೂಡ ಹೇಳ್ಬೋದು. ಇದ್ರ ಮೇಲೆ ಹಾಕಿರೋ ಥರ 850 ಅಂತ ಇದೆ. ಸೊ ನನಗೆ ಗೊತ್ತಿಲ್ಲ, ಯಾಕಂದರೆ ಗಿಫ್ಟ್ ಬಂದಿರೋದು, ಅದರಿಂದ ನಾನು ಕೇಳೋಕ್ಕೆ ಹೋಗಿಲ್ಲ. ನನ್ನ ತಮ್ಮ ತಂದುಕೊಟ್ಟಿರೋದು. ಸೊ ಇದು ನೋಡೋಣ. ಇದರಲ್ಲಿ ನಿಮಗೆ 4 ಪರ್ಫ್ಯೂಮ್ಸ್ ಸಿಗುತ್ತೆ. ಅದೆಷ್ಟಂದರೆ ನಿಮಗೆ ಒಂದರಲ್ಲಿ 20 ml ವರೆಗೂ ಇರುತ್ತೆ. ಸೊ 4 ಬಾಟಲ್ ಇದೆ ಇದರಲ್ಲಿ. ನಾನು ನಿಮಗೆ ಒಂದೊಂದ್ರದ್ದೇ ಹೆಸರು ಮತ್ತು ಒಂದೊಂದ್ರದ್ದೇ ಹೆಂಗಿದೆ ಅಂತ ಹೇಳ್ತೀನಿ ರಿವ್ಯೂ. ಸೊ ಇದು ಫಸ್ಟ್ ಒಂದು ಬಂದುಬಿಟ್ಟು ರೋಸ್ ಅಂತ ಹೇಳಿಬಿಟ್ಟು, ರೋಸ್ ಅಂತ. ಈ ರೋಸ್ ಪರ್ಫ್ಯೂಮ್ ಹೆಂಗಿದೆ ಅಂದರೆ ರೋಸ್ ಥರನೇ ಬಾಟಲ್ಸ್ಗಳು ಮಾತ್ರ ತುಂಬ ಸಕ್ಕತ್ತಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಲಕ್ಸುರಿ ಫೀಲ್ ಕೊಡೋ ಥರನೇ ಇದೆ. ಸೊ ಇದು ರೋಸ್ ಪರ್ಫ್ಯೂಮ್ ಬಂದುಬಿಟ್ಟು ರೋಸ್ ಪೆಟಲ್ಸ್ದು ಏನು ಫ್ರೇಗ್ರೆನ್ಸ್ ಬರುತ್ತಲ್ಲ, ಆ ಥರ ತುಂಬ ಚೆನ್ನಾಗಿದೆ ಇದು. ನನಗಂತೂ ನಾನು ನಿನ್ನೆ ಹಾಕ್ಕೊಂಡು ಹೋಗಿದ್ದೆ ಒಂದು ಕಡೆ. ತುಂಬಾ ಕೆಲವ್ರು ಕೇಳಿದ್ರು ಯಾವ ಪರ್ಫ್ಯೂಮ್ ಅಂತ. ಸೊ ನನಗೆ ರಿವ್ಯೂ ಮಾಡೋಣ ಅಂತ ಅನ್ನಿಸ್ತು. ಓಕೆ, ನೆಕ್ಸ್ಟ್ ಪರ್ಫ್ಯೂಮ್ ಯಾವುದಂದರೆ ಗ್ಲ್ಯಾಮ್ ಅಂತ. ನನ್ನ ಡ್ರೆಸ್ ಕಲರೇ ಇದೆ, ಗ್ಲ್ಯಾಮ್ ಅಂತ. ಇದು ಕೂಡ ಒಂಥರ ಮೈಲ್ಡಾಗಿ ಯಾವುದೋ ಹಣ್ಣಿನ ವಾಸನೆ ಥರ ಬರುತ್ತೆ. ಸೊ ಇದು ತುಂಬ ಚೆನ್ನಾಗಿದೆ. ಇದು ಕೂಡ ಒಂಥರ ಹಣ್ಣಿಂದು ಪರಿಮಳ. ಇದು ಫಸ್ಟ್ ಒನ್ ಏನಂದರೆ ಬರೀ ರೋಸ್ ಫ್ಲವರ್ಸ್ ಬರುತ್ತೆ, ಫ್ಲವರ್ಸು. ಸೊ ಇದು ಗ್ಲ್ಯಾಮ್ ಏನಂತಂದರೆ ಸ್ವಲ್ಪ ಹಣ್ಣಿಂದು ಮಿಕ್ಸ್ ಆ ಥರ ಪರಿಮಳ ಬರುತ್ತೆ. ಇದು ಕೂಡ ಚೆನ್ನಾಗಿದೆ. ಸ್ವಲ್ಪ ನನಗೆ ರೋಸ್ ಸ್ವಲ್ಪ ಸ್ಟ್ರಾಂಗ್ ಅನ್ನಿಸ್ತು, ಆಯಿತಾ. ಇದಕ್ಕಿಂತ ಸ್ವಲ್ಪ ಸ್ಟ್ರಾಂಗ್ ಇದೆ. ಇದು ಒಂಥರ ಗಂಧದ ಒಂಥರ ಪರಿಮಳ ಥರ ಸ್ವಲ್ಪ ಅನಿಸುತ್ತೆ, ಯಾಕಂದರೆ ಹೂವಿನ ಪರಿಮಳನೂ ಹಾಗೆ ಬರುತ್ತಲ್ವ. ಸೊ ನೆಕ್ಸ್ಟು ಡೇಟ್ ಅಂತ. ಇದು ಕೂಡ ಹಣ್ಣು, ಒಂಥರ ಸ್ಟ್ರಾಬೆರಿ ಹಣ್ಣಿನ ಥರ ಬರುತ್ತೆ ಇದು ಕೂಡ. ಚೆನ್ನಾಗಿದೆ ಇದು ಕೂಡ. ಬಟ್ ಏನು ಗೊತ್ತಾ, ಇದೆಲ್ಲ ಪರ್ಫ್ಯೂಮ್ ಆದ್ದರಿಂದ ನಿಮ್ಮ ಜಾಸ್ತಿ ಹಾಕ್ಕೊಂಡ್ರೆ ನಿಮಗೆ ಒಂಥರ ತುಂಬ ಹಾಶ್ ಅನಿಸ್ಬಿಡುತ್ತೆ. ತುಂಬ ಒಂಥರ ನಮಗೇನೆ ಬೇಡಪ್ಪ ಅಂತ ಅನಿಸುತ್ತೆ. ಸೊ ನಮಗೆ 2 ಪಂಪ್ ಮಾಡಿದ್ರೆ ಸಾಕು, ಜಾಸ್ತಿ ಹಾಕೊಳ್ಳೋದೇನು ಬೇಕಾಗಿಲ್ಲ. ಯಾಕಂದರೆ ನಿನ್ನೆ ಅನ್ನಿಸ್ತು ನನಗೆ, ನಾನು ಮಿನಿಮಮ್ 3 ಪಂಪ್ ಹಾಕ್ಕೊಂಡಿದ್ದೆ ಅನಿಸುತ್ತೆ. ನನಗೆ ಯಾಕೋ ಒಂಥರ ಸ್ವಲ್ಪ ಹಾರ್ಶ್ ಅಂತ ಅನ್ನಿಸ್ತು. ಸೊ ದಟ್ ಇದು ಪರ್ಫ್ಯೂಮ್ಗಳಾದ್ರಿಂದ ನಿಮಗೆ 2 ಪಂಪ್ ಸಾಕಾಗ್ಬೋದು ಅಂತ ಅನ್ನಿಸ್ತು. ನನ್ನ ಪ್ರಕಾರ ನಂಗೆ ಅನ್ನಿಸ್ತು. ಸೊ ನಿಮ್ಮ ಇದಕ್ಕೆ ಬಿಟ್ಟಿದ್ದು, ಯಾಕಂದರೆ ಕೆಲವರಿಗೆ ತಲೆನೋವು ಶುರುವಾಗುತ್ತೆ, ಕೆಲವರಿಗೆ ಥರ ಅಲರ್ಜಿ ಇರೋರಿಗೆಲ್ಲ ಸ್ವಲ್ಪ ನೆಗಡಿ ಇದೆಲ್ಲ ಶುರುವಾಗುತ್ತೆ. ಸೊ ನಿಮಗೆ ಬಿಟ್ಟಿದ್ದು, ನಿಮ್ಗೆ ಎಷ್ಟು ಪಂಪ್ ಬೇಕು ಆ ಥರ. ನನ್ನ ಪ್ರಕಾರ ನಂಗೆ 2 ಸಾಕಾಗುತ್ತೆ ಅಂತ ಅನ್ನಿಸ್ತು. ನೆಕ್ಸ್ಟ್ ಒಂದು ಸ್ಯಾನೋರಿಟಾ, ನಂಗೆ ಫೇವ್ರೇಟ್. ಇದು ಮೈ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇದು ಒಂಥರ ಡಿಫ್ರೆಂಟು, ಒಂಥರ ಲಕ್ಸುರಿ ಫೀಲ್ ಕೊಡೋ ಥರ ನನಗೆ ಅನ್ನಿಸ್ತು. ಒಂಥರ ಸ್ಮೆಲ್ಲು ಒಂಥರ ಇದು ಹಣ್ಣಿನ ಥರನೇ ಇದೆ. ಒಂಥರ ನಾನು ಎಲ್ಲೋ ನೋಡಿದ್ದೀನಿ ಈ ಥರ ಸ್ಮೆಲ್ಲು ಅನ್ನೋ ಥರ. ಯಾರೋ ಹಾಕಿದಾಗ ಒಂಥರ ಲಕ್ಸುರಿ ಆಗಿದೆ, ಸಕ್ಕತ್ತಾಗಿದೆ ಸ್ಮೆಲ್ ಮಾತ್ರ. ತುಂಬ ಚೆನ್ನಾಗಿದೆ ಇದು. ಒಂಥರ ನನಗೆ ತುಂಬ ಇಷ್ಟ ಆಯಿತು. ಬಾಟಲ್ ಕೂಡ ನೋಡಿ, ಏನು ಸಕ್ಕತ್ತಾಗಿದೆ. ಎಲ್ಲ ಬಾಟಲ್ಗಳು ಎಷ್ಟು ಚೆನ್ನಾಗಿದೆ ಅಂದರೆ ಇಷ್ಟೇ ಪುಟ್ಟು ಬಾಟಲ್ಗಳು. ನಿಮಗೆ ಯಾರಿಗಾದ್ರೂ ನೀವು ಇದು ಕೊಟ್ಟರು ಸಹ, ಗಿಫ್ಟ್ ಕೊಟ್ಟರು ನಂಗೆ ತುಂಬ ಖುಷಿಯಾಗುತ್ತೆ. ನನಗಂತೂ ಪರ್ಫ್ಯೂಮ್ಸ್ ಅಂದರೆ ತುಂಬ ಇಷ್ಟ. ಸೊ ನನಗೆ ಈ ಪುಟ್ಟು ಬಾಟ್ಲ್ಗಳು ನೋಡಿದ್ರೇ ತುಂಬ ಖುಷಿ ಆಯಿತು. ಚೆನ್ನಾಗಿದೆ. ನಿಮಗೆ ಯಾರಿಗಾದ್ರೂ ಗಿಫ್ಟ್ ಕೊಡಬೇಕಂದ್ರೆ ತುಂಬ ಒಳ್ಳೆ ಆಪ್ಷನ್ ಇದು. ಯಾರೂ ಪರ್ಫ್ಯೂಮ್ಸ್ ಅಂತೂ ಎಲ್ಲರೂ ಡೈಲಿ ಇದರಲ್ಲಿ ಹಾಕ್ತಾರೆ. ಸೊ ಪ್ಯಾಕೇಜಿಂಗ್ ಕೂಡ ನಿಮಗೆ ತುಂಬ ಚೆನ್ನಾಗಿದೆ. ಈ ಥರ ನೋಡಿ, ಇಲ್ಲಿ ಮ್ಯಾಗ್ನೆಟ್ ಇದೆ. ಮ್ಯಾಗ್ನೆಟ್ ಇರೋದ್ರಿಂದ ನಿಮ್ಗೆ ನೀಟಾಗಿ ಬಾಕ್ಸ್ ಈ ಥರ ಇದಾಗುತ್ತೆ. ಸೊ ನಿಮಗೆ ನೀಟಾಗಿ ತೆಗೆದುಬಿಟ್ಟು ಮತ್ತೆ ಅದರಲ್ಲೇ ಮುಚ್ಚಿಬಿಟ್ಟು ನೀಟಾಗಿ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಇಟ್ಕೋಬೋದು. ಸೊ ಇದು ಈ ಥರ ನನಗೆ ತುಂಬ ಇಷ್ಟ ಆಯಿತು ಈ ಗಿಫ್ಟ್ ನನಗೆ. ಥ್ಯಾಂಕ್ ಯು ತಮ್ಮ, ನನ್ನ ತಮ್ಮ ಕೊಡಿಸಿರೋದು. ಸೊ ಯಾರಿಗಾದ್ರೂ ಗಿಫ್ಟ್ ಮಾಡೋಂಗಿದ್ರೆ ಮಾಡ್ಬೋದು. ಆಮೇಲೆ ಇದರಲ್ಲಿ ನಿಮಗೆ ಮೆನ್ಸ್ದು ಬರುತ್ತೆ.
ಸಾರಿ, ನಿಮಗೆ ತುಂಬ ಡಿಸ್ಟರ್ಬೆನ್ಸ್ ಇದೆ. ನೆಕ್ಸ್ಟ್ ಇದರಲ್ಲಿ ಮೆನ್ಸು ಬರುತ್ತೆ, ನನಗೆ ಇದು ಹುಡುಗಿಯಿದ್ದು ನಂಗೆ ಕೊಟ್ಟಿರೋದು. ಸೊ ನಿಮಗೆ ಮೆನ್ಸ್ ಕೂಡ ಬರುತ್ತೆ. ಇದರಲ್ಲಿ ಮೆನ್ಸ್ ಕೊಡೋದಿತ್ತಂದರೆ ಯಾರಿಗಾದ್ರೂ ನೀವು ನಿಮ್ಮ ಫ್ರೆಂಡ್ಸ್, ಬಾಯ್ ಫ್ರೆಂಡ್ ಅಥವಾ ಯಾರಾದರೂ ಫ್ರೆಂಡ್ ಯಾರಿಗಾದ್ರೂ ಕೊಟ್ಕೋಬೋದು. ಸೊ ಅದರಲ್ಲಿ ಬೇರೆ ಬೇರೆ ಪರ್ಫ್ಯೂಮ್ಸ್ ಇರುತ್ತೆ. ಇದರಲ್ಲಿ ಈ ಥರ ಪರ್ಫ್ಯೂಮ್ಸ್ ಇದೆಯಲ್ಲ, ಸೊ ಅದರಲ್ಲಿ ನಿಮಗೆ ಬೇರೆ ಬೇರೆ ಪರ್ಫ್ಯೂಮ್ಸ್ಗಳು ಅವೈಲೇಬಲ್ ಇರುತ್ತೆ. ಸೊ ಹೋಗಿ ಒಂದ್ಸರಿ ಬೆಲ್ಲ ವಿಟಾ ಒಂದ್ಸರಿ ನೋಡಿಬಿಟ್ಟು ಪರ್ಫ್ಯೂಮ್ಸ್ ಯಾವುದ್ಯಾವುದು ನಿಮಗೆ ಇಷ್ಟ ಆಗುತ್ತೆ ಹೋಗ್ಬಿಟ್ಟು ತೊಗೊಳ್ಳಿ. ತುಂಬ ಬಜೆಟ್ ಫ್ರೆಂಡ್ಲಿ ಆಗಿದೆ. ನಿಮಗೆ ಬೇರೆ ಬೇರೆ ಈ ಅಮೆಝಾನ್, ಫ್ಲಿಪ್ಕಾರ್ಟ್, ನಾಯ್ಕಾ ಆ ಥರದ್ರಲ್ಲೆಲ್ಲ ಆಫರ್ಗಳು ಬಿಟ್ಟಿರ್ತಾರೆ. ಸೊ ತುಂಬ ಓಡ್ತಿರೋ ಬ್ರ್ಯಾಂಡ್ ಇವಾಗ ಇದು, ನೀವು ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಬೋದು. ಸೊ ಇದು ಇವತ್ತಿನ ರಿವ್ಯೂ ಆಗಿತ್ತು. ನನಗೇನೋ ರಿವ್ಯೂ ಕೊಡೋಣ ಅನ್ನಿಸ್ತು. ಸೊ ದಟ್ ನಾನು ರಿವ್ಯೂ ಮಾಡಿದ್ದೀನಿ. ಅದು ಎಷ್ಟು ಸರಿ ಮಾಡಿದ್ದೀನಿ, ಎಷ್ಟು ತಪ್ಪು ಮಾಡಿದ್ದೀನೋ ಗೊತ್ತಿಲ್ಲ. ಒಂದ್ಸರಿ ನೀವು ನೋಡಿಬಿಟ್ಟು ತೊಗೊಂಡ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಒಂದೊಂದು ಪರ್ಫ್ಯೂಮ್ ಸ್ಮೆಲ್ಲು ಒಂದೊಂದು ಥರ ಇರುತ್ತೆ. ಅದರಿಂದ ಕೆಲವ್ರಿಗೆ ಅದು ಇಷ್ಟ ಆಗ್ತಿರುತ್ತೆ, ಕೆಲವ್ರಿಗೆ ಹಾರ್ಶ್ ಸ್ಮೆಲ್ ಇಷ್ಟ ಆಗ್ತಿರುತ್ತೆ, ಕೆಲವರಿಗೆ ಮೈಲ್ಡ್ ಸ್ಮೆಲ್ ಇಷ್ಟ ಆಗ್ತಿರುತ್ತೆ. ನಂಗೆ ಅಷ್ಟು ಹಾರ್ಶ್ ಇಷ್ಟ ಆಗೋಲ್ಲ. ಸೊ ಮೈಲ್ಡಾಗಿರಬೇಕು, ಬಟ್ ನಮ್ಗೆ ಗೊತ್ತಾಗಬೇಕು, ಫೀಲ್ ಆಗಬೇಕು ಹಾಕ್ಕೊಂಡಿದ್ದೀವಿ ಅನ್ನೋ ಥರ. ಬೇರೆಯವ್ರಿಗೂ ಚೆನ್ನಾಗಿದೆ ಒಂಥರ ಪರಿಮಳ ಅಂತ ನಂಗೆ ಬೇರೆಯವ್ರು ಕೇಳಬೇಕು, ಈ ಥರ ನಿಮ್ಗೆ ಯಾವ ಪರ್ಫ್ಯೂಮು ಅಂತ ನನಗೆ. ಸೊ ಆ ಥರದ್ದು ಪರ್ಫ್ಯೂಮ್ಗಳು ತುಂಬ ಇಷ್ಟ ಆಗುತ್ತೆ. ತುಂಬ ಹಾರ್ಶಾಗಿರೋದು ನಾನು ತೊಗೊಳಕ್ಕೆ ಹೋಗಲ್ಲ. ಸೊ ನನಗೆ ಇದು ನನಗೆ ಓಕೆ ಅನ್ನಿಸ್ತು. ನನಗೆ 2 ಪಂಪ್ ಮಾಡೋದು ಸಾಕು ಅಂತ ಅನ್ನಿಸ್ತು. ಸೊ ಇಷ್ಟು ಓಕೆ, ನನಗಂತೂ ಖುಷಿ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.